ನಾ ರುದ್ರಸ್ವಾಮಿ ಮಲೈ ಹಿರೇಮಠ. ನಾವು ಬಾಗಲಕೋಟೆಯವರು. ನಮ್ಮ ಮಗನ ಹೆಸರು ವಿಶ್ವಾಸ್ ರುದ್ರಸ್ವಾಮಿ ಹಿರೇಮಠ. ಅವನಿಗೆ 3 ವರ್ಷ ಇದ್ದಾಗ ಹುಟ್ಟಿಂದ 3 ವರ್ಷವರೆಗೂ ಆರಾಮಾಗೇ ಇದ್ದ. ಅದಾದಮೇಲೆ ಅವನಿಗೆ 3 ವರ್ಷ ಆದಮೇಲೆ ಜ್ವರ ಕಾಣಿಸ್ಕೊತು. ಜ್ವರ ಕಾಣಿಸ್ಕೊಂಡ್ಮೇಲೆ ನಾವು ಅಲ್ಲೇ ನಿಯರ್ ಬೈ ಗೊತ್ತಿರೋ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ವಿ. ಆಮೇಲೆ ಅವನಿಗೆ ಪದೇ ಅದೇ ಥರ ಜ್ವರ ಬರ್ತಾಯಿತ್ತು. ಅವನಿಗೆ ತಿಂಗಳಿಗೊಂದು ಸಾರಿ 15 ಡೇಸು 20 ಡೇಸು ಈ ಥರ ಜ್ವರ ಬರ್ತಾಯಿತ್ತು. ಹೀಗಾಗಿ ನಾವು ಮತ್ತೆ ಅದೇ ಥರ ತೋರಿಸೋದು ಬರೋದು ಮಾಡಿದ್ವಿ. ಆಮೇಲೆ ಇದು ಕಂಟಿನ್ಯೂ 1 ಇಯರ್ 1.5 ಇನ್ನವರೆಗೂ ಇದೇ ಥರ ಆಯಿತು. ಪದೇ ಯಾಕೆ ಜ್ವರ ಬರ್ತಾಯಿದೆ ಅಂತ ನಾವು ಬೇರೆ ಹಾಸ್ಪಿಟಲಲ್ಲಿ ಕೇಳಿದಾಗ ಅವರಿಲ್ಲ, ಇದನ್ನು ಸ್ವಲ್ಪ ಬೇರೆ ಥರ ಇದೆ, ಇದನ್ನು ನೀವು ನಾರಾಯಣ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರು ಅವರು. ಹಂಗೆ ಹೇಳಿದ ಮೇಲೆ ನಾವು ಇಲ್ಲಿ ನಾರಾಯಣಕ್ಕೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಈ ಥರ ಎಲ್ಲ ಹಳೇದು ರಿಪೋರ್ಟ್ಸ್ ಎಲ್ಲ ತೋರಿಸಿದ ಮೇಲೆ ಇಲ್ಲ, ಇವನಿಗೆ ಒಂದು ಸ್ವಲ್ಪ ಬ್ಲಡ್ದೆಲ್ಲ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅವನಿಗೊಂದು ಸ್ವಲ್ಪ ಬೇರೆ ಟೆಸ್ಟ್ ಎಲ್ಲ ಮಾಡಿಸ್ಬೇಕಂತ ಹೇಳಿದರು. ಟೆಸ್ಟ್ ಎಲ್ಲ ಮಾಡಿಸಿದ ಮೇಲೆ ಗೊತ್ತಾಯಿತು ಅವನಿಗೆ ಇಮ್ಯುನೋ ಡೆಫಿಷಿಯನ್ಸಿ ಇದೆ ಅಂತ. ಅದಾದಮೇಲೆ ಅವನಿಗೆ ಒಂದು IVIG ಇಂಜೆಕ್ಷನ್ ಮಾಡಿಸೋಕೆ ಹೇಳಿದರು. IVIG ಇಂಜೆಕ್ಷನ್ ಕಾಸ್ಟ್ ಬಂದು 20,000 ಆಗುತ್ತೆ 5 ಗ್ರಾಮ್ಗೆ. ಅವನಿಗೆ ಏಜ್ ತಕ್ಕಂಗೆ ಮಾಡಿಸ್ಬೇಕು, ಅದನ್ನು ವೇಟ್ ಮೇಲೆ ಇರುತ್ತೆ. ಅದು ತುಂಬ ಕಾಸ್ಟ್ಲಿ ಆಗ್ತಾಯಿತ್ತು. ಮಂತ್ಲಿ ನಮಗೆ 30,000 40,000 ಆಗ್ತಾಯಿತ್ತು. ನಾವು ಆಮೇಲೆ ಮತ್ತು ಡಾಕ್ಟರ್ ಶೋಭಾ ಮೇಡಮ್ ಅವ್ರಿಗೆ ಮೀಟ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ಇದು IVIG ನೀವು ರೆಗ್ಯುಲರ್ ಲೈಫ್ ಲಾಂಗ್ ಮಾಡಿಸ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಹಾಸ್ಪಿಟಲಲ್ಲಿ BMT ಮಾಡ್ತೀವಿ ನಾವು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರು. ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಮಗೆ ತಿಳಿಸಿ ಹೇಳಿದರು ಅವರು, ಶೋಭಾ ಮೇಡಮ್ ಎಲ್ಲ ಹೇಳಿದ ಮೇಲೆ ಸರಿ ಮೇಡಮ್ ಅಂತೇಳಿ ನಾವು ಎಲ್ಲ HLA ಟೈಪಿಂಗ್ ಮ್ಯಾಚಿಂಗ್ ಕೊಟ್ಟಾದಮೇಲೆ ನಮ್ಮದು ಯಾರ್ದು ಫುಲ್ ಮ್ಯಾಚ್ ಆಗಲಿಲ್ಲ. ನಂದು ಹಾಫ್ ಮ್ಯಾಚ್ ಆಯಿತು, ನಮ್ಮ ವೈಫ್ದು ಹಾಫ್ ಮ್ಯಾಚ್ ಆಯಿತು. ನಮ್ದು ಇನ್ನೊಂದು ಬೇಬಿ ಇದೆ, ಅವನು 2 ವರ್ಷ, ಅವನದು ಹಾಫ್ ಮ್ಯಾಚ್ ಆಯಿತು. ಅದಾದಮೇಲೆ ಮತ್ತೆ ಹೆಂಗೆ ಮಾಡೋದು ಮೇಡಮ್ ಅಂತ ಕೇಳಿದಾಗ ಅವರು, ಇಲ್ಲ, ನಾವು ಹಾಫ್ ಮ್ಯಾಚ್ ಮಾಡಿರೋದು ತುಂಬ ಇದೆ, ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಫುಲ್ ಮ್ಯಾಚು ಹಾಫ್ ಮ್ಯಾಚ್ ಏನು ಸಂಬಂಧ ಬರೋಲ್ಲ, ನಾವು ಹಾಫ್ ಮ್ಯಾಚನ್ನು ತುಂಬ ಸಕ್ಸಸ್ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಸರಿ ಅಂತ ನಾವು ಹಾಫ್ ಮ್ಯಾಚ್ಗೆ ಹೋದ್ವಿ. ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಮೊದಲೇ ಎಲ್ಲ ಕೆಲವೊಂದು ರಿಪೋರ್ಟು, ನನ್ನದು ಹೆಲ್ತ್ ಚೆಕಪ್ ಎಲ್ಲ ಮಾಡಿದರು. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋಣ ಅಂತ ರೆಡಿ ಮಾಡಿದರು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂದ್ರೆ ನಮಗೇನು ತೊಂದರೆ ಆಗಲಿಲ್ಲ. ಅವಾಗ ಎಲ್ಲ ತಿಳಿಸಿ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ನಮಗೆ ಶೋಭಾ ಮೇಡಮ್ ಅವರು ಹೇಳಿದರು, ನಾವೆಲ್ಲ ನೋಡ್ಕೊಳ್ತೀವಿ, ನೀವು ಧೈರ್ಯ ಮಾಡಿ ಮುಂದೆ ಬನ್ನಿ ಅಂತ ಹೇಳಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಬಂದು ಸ್ಟಾರ್ಟ್ ಆದಮೇಲೆ ನಮಗೆ ಅವನಿಗೆ ಫಸ್ಟ್ ಕಿಮ್ಮೋ ಎಲ್ಲ ಕೊಟ್ಟು BMT ಹೋಗೋವರೆಗೂ ಅವ್ನಿಗೇನು ತೊಂದರೆ ಆಗಲಿಲ್ಲ. BMT ಟ್ರಾನ್ಸ್ಪ್ಲಾಂಟ್ ಆದಮೇಲೂ ಅವ್ನಿಗೇನು ತೊಂದರೆ ಆಗಲಿಲ್ಲ. ಒಂದು 15 ಡೇಸ್ ಒಳಗಡೆ ಅವನಿಗೆ ರಿಕವರಿ ಆದ. ಆಮೇಲೆ ಅವನಿಗೆ ಡೋನರ್ ನಾನೇ ಆಗಿದ್ದೆ. ಡೋನರು ನಾನು ಇಬ್ಬರು ಕೂಡ BMT ಒಳಗಡೆ ಇದ್ವಿ ನಾವು. ಆಮೇಲೆ ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ರು ಶೋಭಾ ಮೇಡಮ್ ಅವರು, ಡೋನರ್ ನೀವೇ ಇರೋದ್ರಿಂದ ಒಳಗಡೆ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ನೀವು ಅವತ್ತೇ 1 ದಿನ ಟ್ರೀಟ್ಮೆಂಟ್ ಇರುತ್ತೆ, ಅದು ಸೆಲ್ಸ್ ತಗೊಳ್ಳೋದು. ಅದಾದಮೇಲೆ ನೀವು ವಾಪಸ್ ಬಂದು ಅವನ ಜೊತೆಗೆ ಇರ್ಬೋದು ಅಂತ ಹೇಳಿದರು. ಸರಿ ಅಂತ ಒಪ್ಕೊಂಡ್ವಿ ನಾವು. ಆಮೇಲೆ ಸೆಲ್ಸ್ ತೊಗೋಬೇಕಂದ್ರೆ ಬೆಳಗ್ಗೆ 7 ಗಂಟೆಗೆ ಕರ್ಕೊಂಡು ಹೋದ್ರು ನಮ್ಮನ್ನ ಸೆಲ್ಸ್ ತೆಗಿಯೋಕ್ಕೆ. ಆಮೇಲೆ ಮಧ್ಯಾಹ್ನ 1 ಗಂಟೆವರೆಗೂ ಮುಗೀತು ಸೆಲ್ಸ್ ತೆಗಿಯೋದು. ಆಮೇಲೆ ನನಗೇನು ತೊಂದರೆ ಆಗಲಿಲ್ಲ. ಸೆಲ್ಸ್ ತೆಗಿಯೋದ್ರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಅದು ಹೆಂಗೆ ತೆಗೆದ್ರು ಏನಂತ ಗೊತ್ತೂ ಆಗೋಲ್ಲ. ಆಮೇಲೆ ಸೆಲ್ಸ್ ತೆಗೆದು ನಮ್ಮ ಮಗನಿಗೆ ಹಾಕಿದ ಮೇಲೆ 15 ಡೇಸ್ಗೆ ಅವನಿಗೆ ಸೆಲ್ಸ್ ಕೌಂಟ್ಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇವಾಗ ಅವನಿಗೆ 10 ಮಂತ್ಸ್ ಆಯಿತು. ಇನ್ನೂವರೆಗೂ ಅವ್ನಿಗೇನು ತೊಂದರೆ ಆಗಿಲ್ಲ. ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶೋಭಾ ಮೇಡಮ್.